ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಿನ್ನೆ ಅಷ್ಟೇ ಮಕ್ಕಳಿಗೆ ಎಕ್ಸಾಮ್ ಮುಗೀತು. ಸೊ ಇಲ್ಲಿವರೆಗೂ ತುಂಬಾ ಬ್ಯುಸಿ ಇದ್ವಿ. ಸರಿಯಾಗಿ ವೀಡಿಯೋಸು ವ್ಲಾಗ್ಸು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಮಕ್ಳಿಗೆ ಟೆನ್ಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಮಗಂತೂ ತುಂಬ ಟೆನ್ಷನ್ ಇರುತ್ತೆ ಎಕ್ಸಾಮ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ನನ್ನ ಮಗಳು ಈ ವರ್ಷ 9th ಇದ್ಲು, ದೊಡ್ಡವಳು. ಸೊ ನಮಗೆ ತುಂಬ ಟೆನ್ಷನ್ ಇತ್ತು. ಅವಳ ಎಕ್ಸಾಮ್ಸ್ ನಿನ್ನೆ ಮುಗೀತು. ಸೊ ಸಮ್ಮರ್ ಹಾಲಿಡೇಸ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಟುಡೇ ಇಸ್ ಸ್ಯಾಟರ್ಡೇ. ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು, ಅದನ್ನು ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್, ನಾವಿನ್ನು ಏನೋ ಶಾಪಿಗೆ ಹೋಗಿದ್ವಿ ಅಲ್ಲ, ಆ ಶಾಪ್ ಅಪೋಸಿಟ್ ಟೆಂಪಲ್ ಕೂಡ ಇರೋದು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ ನಾನು ದೇವಸ್ಥಾನ ಕೂಡ ವಿಸಿಟ್ ಮಾಡಿದ್ದೆ. ನಾಳೆ ಹಬ್ಬಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ಸ್ ಹಾಗೆ ಡೆಕೋರೇಷನ್ಸ್ ಮಾಡಿದರು. ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇನ್ನು ರಾಮನವಮಿ ಅಂತ ನೆನಪಾಗೋದೆ ನಮಗೆ, ಹಬ್ಬ ಅಂತ ನೆನಪಾಗೋದೆ ನಮಗೆ ಮಜ್ಜಿಗೆ, ಪಾನಕ, ಕೋಸಂಬರಿ. ಸೊ ನಾವು ದೇವರ ದರ್ಶನ ಪಡ್ಕೊಂಡು ಮಜ್ಜಿಗೆ, ಪಾನಕ, ಕೋಸಂಬರಿನೆಲ್ಲ ಈಸ್ಕೊಂಡು ತಿಂತಾಯಿದ್ವಿ. ಯಾರಿಗೆಲ್ಲ ಚಿಕ್ಕ ವಯಸ್ಸಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿನೆಲ್ಲ ಈಸ್ಕೊಂಡು ತಿಂದಿರೋದು ಕುಡ್ದಿರೋದು ನೆನಪಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ದೇವರಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ದೇವಸ್ಥಾನದಲ್ಲೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಹೈಜೀನಾಗಿ ಪ್ರಸಾದನ ತಯಾರಿಸ್ತಾ ಇದ್ದಾರೆ. ನಾಳೆ ನೈವೇದ್ಯಕ್ಕೋಸ್ಕರ ಬೆಲ್ಲನ ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಸೋರಿಸ್ತಾ ಇದ್ದಾರೆ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತೆ, ಹಾಗಾಗಿ ಈ ಥರ ಮಾಡ್ತಾ ಇದ್ದಾರೆ. ನಾಳೆ ರಾಮನವಮಿ ಆಗಿರೋದ್ರಿಂದ ದೇವರಿಗೆ ವಿಶೇಷವಾದ ಪೂಜೆ, ಅಲಂಕಾರ ಎಲ್ಲವೂ ಇರುತ್ತೆ. ಹೋಮ ಕೂಡ ಮಾಡ್ತಾರೆ. ಸೊ ಹೋಮಕುಂಡ ನೋಡಿ ಇಲ್ಲೇ ಇದೆ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಹೌಸ್ಗೆ ನಾನು ಬಂದೆ. ಫ್ರೆಂಡ್ಸಿನ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ನಮ್ಮ ಏರಿಯಾದಲ್ಲೇ ಇರುವಂತಹ ಡ್ರೈ ಫ್ರೂಟ್ ಹೌಸ್ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಇವರು ಬಾದಾಮಿ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. 3 ರೀತಿಯಾದ ಬಾದಾಮಿ ಇದೆ. ಇದರಲ್ಲಿ ಯಾವುದು ಒಳ್ಳೆಯದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. 2 ಬಂದು ಪ್ರೋಸೆಸ್ಡ್ ಆಗುತ್ತೆ. ಇದನ್ನು ಹೈ ಡಿಗ್ರಿ ಟೆಂಪ್ರೇಚರಲ್ಲಿ ಹಾಕಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತಾರೆ. ಸೊ ಅದರಿಂದ ನೀರೆಲ್ಲ ಹಾಕಿ ತಿನ್ನೋಕ್ಕೆ ಹೇಳ್ತಾರೆ. ಇದೆಯಲ್ಲ, ಇದು ಮಾಮರ ಅಂತ. ಇದರಲ್ಲಿ ಯಾವುದೇ ಒಂದು ಪ್ರೋಸೆಸ್ ಇರೋಲ್ಲ, ನ್ಯಾಚುರಲ್ ಬಾದಾಮಿ. ಸೊ ಇದು ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಅದು 10 ತಿನ್ನೋದು ಒಂದೇ, ಇದು 2 ತಿನ್ನೋದು ಒಂದೇ. ಇದನ್ನು 10-12 ಪೀಸ್ ಒಂದೇ. ಇದರಲ್ಲಿ 2 ಪೀಸ್ ಈಕ್ವಲ್ ಮಾಡುತ್ತೆ. 2 ಪೀಸು ಅದರ 10 ಬಾದಾಮಿ ಈಕ್ವಲ್ ಮಾಡುತ್ತೆ. ಇದೆಲ್ಲ ನ್ಯಾಚುರಲ್ ಡೇಸ್. ಹೌದಾ? ಇದೆಲ್ಲ ಮೆಸೇಜ್ ಮಾಡಬೇಕು. ಥ್ಯಾಂಕ್ ಯು. ಫ್ರೆಂಡ್ಸ್, ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ನಾಳೆ ಹಬ್ಬ ಆಗಿರೋದ್ರಿಂದ ಹಾಗೆಯೇ ಹೂವನ್ನು ಕೂಡ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೂವು ತೊಗೊಳ್ತಾ ಇದ್ವಿ. ಹೂವದ ರೇಟು ತುಂಬ ಜಾಸ್ತಿ ಆಗಿದೆ, ಹಾಗಾಗಿ ಅವರು 100 ರೂಪಾಯಿ ಕಮ್ಮಿ ಕೊಡಲ್ಲ ಅಂತ ಹೇಳಿ ವಾದ ಮಾಡ್ತಾಯಿದ್ರು. ಕೊನೆಗೂ ಹೂವು ತೊಗೊಂಡು ಮನೆಗೆ ಬಂದೆ ವಾಪಸ್ಸು. ಫ್ರೆಂಡ್ಸಿನ ಮನೆಗೆ ಬಂದೆ. ಫ್ರೆಂಡ್ಸ್, ಅಂಗಡಿಗೆ ಹೋಗಿದ್ದೆ, ಡ್ರೈ ಫ್ರೂಟ್ಸ್ ತರಬೇಕಂತ ಹೇಳಿದ್ನಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ಸೊ ಇನ್ನು ನೈಟ್ ಅಡುಗೆ ಮಾಡಬೇಕಾಗಿದೆ. ಇವಾಗ ಏನಿಲ್ಲ, ಅನ್ನ ಮುದ್ದೆ ಸಾರು ಮಾಡೋದು ಅಷ್ಟೇ. ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ, ಸಾಂಬಾರು ಮಧ್ಯಾಹ್ನನೇ ಫಿನಿಶ್ ಆಯಿತು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇನ್ನು ನೈಟಿಗೆ ಅಡುಗೆ ಮಾಡಬೇಕು. ಇನ್ಮೇಲೆ ಅಡುಗೆ ಪ್ರಿಪೇರ್ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ಅಕ್ಕ ಇಲ್ಲಿ ಹುಡ್ಕು, ನೋಡು, ಹುಡ್ಕು ಅಕ್ಕನ. ಅಕ್ಕ ಅಂದರೆ ನನ್ನ ಮಗಳು. ಫ್ರೆಂಡ್ಸ್ ನೋಡಿ, ಹುಡುಕ್ಬಿಟ್ಟ. ಎವ್ರಿ ಟೈಮ್ ಹೈಡ್ ಆ್ಯಂಡ್ ಸಿಕ್ ಆಟ ಆಡ್ತಾನೆ. ಓಕೆ, ನಾವೀಗ ಕ್ಯಾಂಡು ಕಣ್ಮುಚ್ಚಿದ್ದೀವಿ. ಹೈಡ್ ಆ್ಯಂಡ್ ಸಿಕ್ ಆಡ್ತಾನೆ ಕ್ಯಾಂಡು. ಕೂಕಾ ಕೂಕಾ. ಓಕೆ, ಹುಡುಕ್ ಕೂಕ್. ಅಕ್ಕ ಎಲ್ಲಿದ್ದಾಳು? ಹುಡುಕು, ಹೋಗು. ಎಲ್ಲಿ ಅಕ್ಕ? ಎಲ್ಲಿದ್ದಾಳೆ? ಏಯ್, ಅಕ್ಕ ಎಲ್ಲಿ? ಶೀತಲಕ್ಕ ಎಲ್ಲಿ? ನೋಡು, ಎಲ್ಲಿಮ್ಮ ಅಕ್ಕ? ಎಲ್ಲಿ? ಹಾಂ, ಅಲ್ಲಿ ಇದ್ದಾಳಾ ಕೆಂಡು? ಅಲ್ಲಿಲ್ಲ ಅವಳು. ಎಲ್ಲಿ? ಹುಡುಕು, ಬೇಗ ಹುಡುಕು. ಅಕ್ಕ ಎಲ್ಲಿದ್ದಾಳೆ? ತುಂಬ ಈಸಿಯಾಗಿ ಅವಳನ್ನ ಕಂಡುಹಿಡ್ಬಿಡ್ತಾನೆ ಫ್ರೆಂಡ್ಸ್ ನೋಡಿ.
ಸಿಕ್ಬಿಟ್ಲು ಹುಡುಕ್ಬಿಟ್ಟ. ಫ್ರೆಂಡ್ಸ್, ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತೇಳಿ ರೆಗ್ಯುಲರಾಗಿ ನಾನು ವಾಕಿಂಗಿಗೆ ಬರ್ತೀನಿ. ಸೊ ಅಷ್ಟೇ, ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಬ್ಲಾಗ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ವಾಕಿಂಗ್ ಅಂತ ಬಂದಾಗೆಲ್ಲ ಎವ್ರಿ ಟೈಮ್ ನೋಡಿ ಇವನು ಕೂಡ ಬರ್ತಾನೆ, ನನ್ನನ್ನು ವಾಕ್ ಮಾಡೋದಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್. ಅವನು ಎವ್ರಿ ಟೈಮ್ ನಮ್ಮ ಜೊತೆ ಹೈಡ್ ಆ್ಯಂಡ್ ಸೀಕ್ ಎಲ್ಲ ಆಡ್ತಾನೆ. ನನ್ನ ವ್ಯೂವರ್ಸ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಶ್ರೀರಾಮ ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್. ಬಾಯ್.